ಸೊ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಡದಿಕ್ ಬಂದಿದ್ದೆ. ಏನೋ ಮಂಜ, ಯಾರೋ ಕೊಟ್ಟವ್ರೆ ಅನ್ಸುತ್ತೆ ಮಾಂಜ, ಅದಕ್ಕೆ ತುಟಿ ತಿರಿಕೊಂಡು ಕಾಡೆಮೆ ತಿಕ್ಕ ತರ ಊದ್ಕೊಬಿಟ್ಟೈತೆ. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮಾನ ಯಾವ ಗದ್ಕೆಟ್ ಬಟ್ಟೆತಾವಪ್ಪ. ನೀನ್ ಪಪ್ಪುಮಾನ ನೋಡ್ಬೇಕು ಅಂತ ಕೇಳ್ತಿರೋದು, ಅವ್ರ ಕಣ್ಣಿಗೆ ಕುಷ್ಟ್ರೋಗ ಬಂದ್ ಕೊಳ್ತೋಗ. ಸೊ ಇವತ್ತು ನನ್ ಪಪ್ಪುಮಾನ ತೋರ್ಸೋ ದಿವಸ ಬಂತು. ಇವರೇ ನನ್ ಪಪ್ಪುಮ್ಮ. ಓಹೋ, ಈ 7.5 kg ವಾಷಿಂಗ್ ಮಿಷಿನ್ ನ ಎಲ್ಲೋ ನೋಡ್ದಂಗಿದೆಯಲ್ಲ. ಹಾ, ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಂಜ್ ಆಗಿ ಆಡ್ಕೊಂಡು ವೈರಲ್ ಆದವರನ್ನ ಇಮಿಡಿಯೇಟ್ ಆಗಿ ಹಿಡ್ಕೊಂಡು ಇಂಟರ್ವ್ಯೂ ಮಾಡಿದ್ರೆ ಒಳ್ಳೆ ವ್ಯೂಸ್ ಬರುತ್ತೆ, ಜೊತೆಗೆ ಹಾಕೊಂಡು ವಿಡಿಯೋಸ್ ಮಾಡಿದ್ರೆ ಜಾಸ್ತಿ ಲೈಕ್ಸ್ ಬರುತ್ತೆ ಅಂತ ಅವ್ರನ್ನ ಹಿಂಬಾಲಿಸ್ಕೊಂಡಿರೋ ಇಡಿಂಬಿ ಈ ಗೋಡಂಬಿ. ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ನನ್ನ ಪಕ್ಕದ ರಾಜ್ಯ ತಮಿಳ್ನಾಡಿಗೆ ಈ ತರ ಒಂದು ಬೆಂಗಳೂರಿಂದ ಬರ್ತಾ ಇರುವ ಆ ಒಂದು ಗಲೀಜು ನೀರು. ಲೋ ಕೋತಿ ತಿಕ್ಕಕ್ ಮೂತಿ ಹಾಕಿ ಮೂಸ್ ನೋಡೋ ಮಂಕ್ ನನ್ನ ಮಗನೇ, ಅದು ಗಲೀಜು, ಗೆಲೀಜಲ್ಲ ಗಲೀಜು. ಆ ಒಂದು ಯಾವ್ದೋ ಒಂದು IT ಕಂಪನಿ ಕೆಮಿಕಲ್ ನೀರು. IT ಕಂಪನಿಗಳಿಂದ ಬ್ಯೂಟಿಗಳು ಬರ್ತಾರೆ ಹೊರತು ಕೆಮಿಕಲ್ ಬರೋಕೆ ಅದೇನ್ ಫ್ಯಾಕ್ಟ್ರಿನೇನೋ ಬಾಲ್. ಏನ್ ಅಮ್ಕುಡುಮ್ಕು ಅಂದ್ರೆ ಏನು? ಅಯ್ಯೋ, ಅಮ್ಕು ಡುಮ್ಕು ಅಂದ್ರೆ ಇಷ್ಟೇ ಮ್ಯಾಮ್, ಎಲ್ಲೂ ಹೇಳಿಲ್ಲ. ತುಂಬಾ ಜನ ಕೇಳ್ತಾ ಇದ್ದಾರೆ. ನನ್ ಮೇಲೆ ಹಣೆ ಇಟ್ಟಳು. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ವಾ, ಇದೆಲ್ಲ ಮಂಜ ಲಾಜಿಕ್ ಲಕ್ವ ಹೊಡೆಯೋ ತರ ಮಾತಾಡ್ತಾ ಇದೀಯಾ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಆ ಅಂದ್ರೆ ಅಮ್ಮ ಓಕೆ, ಡಿ ಅಂದ್ರೆ ಧೈರ್ಯ ಹೆಂಗೆ, ಕು ಅಂದ್ರೆ ಕರ್ಮ ಹೆಂಗೆ? ಧೈರ್ಯಕ್ಕೆ ದಾ ಇರ್ಬೇಕು, ಕರ್ಮಕ್ಕೆ ಕಾಯಿ ಇರ್ಬೇಕು ಅಲ್ವಾ? ಹೌದಲ್ವಾ? ಅದಲ್ದೆ ಅಮುಕುಲು ಮೂ ಬಿಟ್ಬಿಟ್ಟೆ, ಡುಮುಕುಲು ಮೂ ಬಿಟ್ಬಿಟ್ಟೆ. ಹಂಗಾದ್ರೆ ಮೂ ಅಂದ್ರೆ ಏನು? ಓ, ಮೂ ಅಂದ್ರೆ ನೀನು ಮಂಕ್ ಮೂದೇವಿ ಅಂತನಾ? ನಾನು ರಿಯಾಲಿಟಿ ಶೋ ಅಲ್ಲೇ ನಾನು ಹೇಳಿಲ್ಲ ಇದನ್ನ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಮ್ಕು ಡುಮ್ಕು ಅಂದ್ರೆ ಅಮ್ಮ, ಧೈರ್ಯ, ಕರ್ಮ. ಇವಾಗ ಈ ಡಿ ಅಂದ್ರೆ ಧೈರ್ಯ, ಕು ಅಂದ್ರೆ ಕರ್ಮ ಅಂತ ಹೇಳ್ದಲ್ಲ, ಅದಕ್ಕೆ ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊ ಮಂಜ. ಡಿ ಅಂದ್ರೆ ಧೈರ್ಯ ಅಂತೀಯಲ್ಲ ಮಂಗ, ಕು ಅಂದ್ರೆ ಕರ್ಮ ಹೆಂಗಾಗುತ್ತೋ ಪೆಂಗ. ಅದಕ್ಕೆ ಹೇಳೋದು ಕನ್ನಡ ಬರಲ್ಲ ನಿಂಗ, ಯಾಕಂದ್ರೆ ನೀನೊಬ್ಬ ಕೊಂಗ. ಅಮ್ಮ, ಧೈರ್ಯ, ಕರ್ಮ. ಅಮ್ಮ ಬಂದು 9 ತಿಂಗಳು ಹೊತ್ತು ಎತ್ತು ನಮ್ನ ಸಾಕುತ್ತೆ. ಧೈರ್ಯ ಅಪ್ಪ, ಕರ್ಮ ನಾವ್ ಮಾಡ್ಕೊಳೋದು. ಇವಾಗ ನಿನ್ನಂಗೆ ಲಾಜಿಕ್ ಇಲ್ದೆ ಅಮುಕು ಡುಮುಕಿಗೆ ನಾನ್ ಅರ್ಥ ಹೇಳ್ತೀನಿ, ಕೇಳಿಸ್ಕೊ. ಆ ಅಂದ್ರೆ ಅರ್ಬೇರ್ಕೆ, ಮೂ ಅಂದ್ರೆ ಮೂದೇವಿ, ಕು ಅಂದ್ರೆ ಕೊಂಗ. ಇಟ್ ಮೀನ್ಸ್ ಅರ್ಬೇರ್ಕೆ ಮೂದೇವಿ ಕೊಂಗ. ಡು ಅಂದ್ರೆ ದರ್ಬೇಸಿ, ಮೂ ಅಂದ್ರೆ ಮೂದೇವಿ, ಕು ಅಂದ್ರೆ ಕೊಂಗ. ಇಟ್ ಮೀನ್ಸ್ ದರ್ಬೇಸಿ ಮೂದೇವಿ ಕೊಂಗ. ಎರಡನ್ನು ಒಟ್ಟಿಗೆ ಹೇಳೋದೇ ಆದ್ರೆ ಅರ್ಬೇರ್ಕೆ ಮೂದೇವಿ ಕೊಂಗ, ದರ್ಬೇಸಿ ಮೂದೇವಿ ಕೊಂಗ. ಅಲ್ಲ ಕಣ್ಲ ಮಂಜ, ಅವನ್ ಯಾರೋ ತಮಿಳ್ನಾಡಲ್ಲಿ ಆಫ್ ಕ್ವಾರ್ಟರ್ ಹಾಕ್ಬಿಟ್ಟು ಅಂತ ಅಂದಿರೋದನ್ನ ನೀನು ದೇಪ್ಕೊಂಡ್ ಬಂದು ಇಲ್ಲಿ ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕು ಅಂದ್ರೆ ಕರ್ಮ ಅಂತ ಸುಳ್ಳಿಗೆ ಶುಗರ್ ಬರೋ ರೇಂಜ್ಗೆ ಪುಂಕ್ತಾ ಇದೆಯಲ್ಲ, ನಿನ್ಗೇನ್ ಮಾಡ್ಬೇಕು? ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಅವನು ಕೊಂಗ, ಇವಳು ಮಂಗ, ಇವನೊಬ್ಬ ಲಂಗ. ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದು ಶರ್ಟ್ ಅಮ್ಕು ಡುಮ್ಕು ಅಮಲ್ ಡುಮಾಲ್. 3 ಜನ ಕೊಡ್ತೀವಿ ಶಾಟು, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ಹೊಡ್ಕೊಳ್ಳಿ ಬೆಟ್ಟು. ಓ, 3 ಜನನು ಕೊಡ್ತಾರಂತೆ ಶಾಟು, ನಾವು ಸೇರ್ಬೇಕಂತೆ ಹರಿಶ್ಚಂದ್ರ ಘಾಟು. ನಿಮ್ 3 ಜನದ ಬಾಯಿಗೂ ಇಟ್ಬಿಟ್ಟು ಬೂಟು ಹೊಡೆದ್ರೆ ಎಕ್ಕಡದಲ್ಲಿ ಏಟು, ನಿಂತಿದ್ದ ಜಾಗದಲ್ಲಿ ತಿಕ್ಕಾ ಕೇರ್ಕೊಂಡು 3 ಜನನು ಮಾಡ್ಬೇಕಾಗತ್ತೆ. ಈ ಲಂಗ ನನ್ ಮಗನ್ ನೋಡಿ ಒಡ್ಕೊಳ್ಳಿ ಬೆಟ್ಟು ಅಂತೆ. ಹೊಡ್ಕೊಳ್ಳಿ ಬೆಟ್ಟು. ನೋಡೋಕೊಳ್ಳೆ ಸಲೀಸನ್ ಹೊಡ್ಕೊಂಡು ಓಡಾಡೋ ಸೆಡೆ ಸಿಂಗ್ರಿ ಇದ್ದಂಗಿದೀಯಾ ನೀನು. ಬೇರೆಯವ್ರಿಗೆ ಬೆಟ್ಟು ಹೊಡ್ಕೊಳ್ಳಿ ಅಂತೀಯಾ? ಪ್ರತಿದಿನ ಬೇರೆಯವ್ರ ಕೈಲಿ ಬೆಟ್ಟು ಹೊಡ್ಸ್ಕೊಂಡು ನನ್ನ ಮಗನೇ ಹೆಂಗಿದ್ಯಾ ನೋಡು, ಒಳ್ಳೆ ಏಡ್ಸ್ ಬಂದಿರೋ ಎರೆಹುಳ ಇದ್ದಂಗೆ. ಅದ್ರಲ್ಲಿ ಬೇರೆ ಈ ಸೆಡೆ ಸಿಂಗ್ರಿ ನನ್ ಮಗ ರೋಸ್ಟರ್ಸ್ ಗಳಿಗೆಲ್ಲ ಚಾಲೆಂಜ್ ಹಾಕವ್ನೆ. ರೋಸ್ಟರ್ಸ್ ಅಂಡ್ ರೋಸ್ಟರ್ಸ್ ಒಬ್ಬೊಬ್ರೆ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ? ಅಲ್ಲ ಕಣಲ್ಲ, ವಿಮಲ್ ಅಗದು ಉಗ್ದಾಗ ಹುಟ್ಟಿರೋ ಊರ್ ಮಿಂಡ್ರಿ ನನ್ ಮಗನೇ. ಒಬ್ಬೊಬ್ರೆ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ ಅಂತಿದ್ಯಲ್ಲ, ಅಷ್ಟೊಂದು ಆಸೆನಾ ನಿನ್ ಕುಂಡಿ ಒಳಕ್ ಉಗಿ ಬಂಡಿ ಬಿಡಿಸ್ಕೊಳೋಕೆ? ರೋಸ್ಟರ್ಸ್ ಅಂಡ್ ಟ್ರೋಲರ್ಸ್ ಅಂದ್ರೆ ಯಾಕೆ ಆಗಲ್ಲ ನಿಮ್ಗೆ? ನಾನ್ ಯಾವಾಗ ಹೇಳಿದೆ ರೋಸ್ಟರ್ಸ್ ಅಂಡ್ ಟ್ರೋಲರ್ಸ್ ಅಂದ್ರೆ ಆಗಲ್ಲ ಅಂತ? ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ರೋಸ್ಟರು ಟ್ರೋಲರು ನನ್ ಲವರ್ ಇದ್ದಂಗೆ. ಆದ್ರೆ ನಾನ್ ಹುಡುಗ, ಅವ್ರ ಹುಡುಗಿ. ನೀನು ಹುಡುಗನ?
ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಆಮೇಲೆ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ನ ಯೂಸರ್ ನೇಮ್ ಏನಂತ ಇದೆ ಗೊತ್ತಾ? ಹೆಸರು ನೋಡಿದ್ರೆ ಕ್ಯೂಟ್ ಪ್ರಿನ್ಸ್ ಕೃಷ್ಣ ಅಂತ ಇಟ್ಕೊಂಡು ನೋಡೋಕೊಳ್ಳೆ ಕಾಡ್ ಪಾಪ ಇದ್ದಂಗಿದೆಯಲ್ಲೋ. ಭಯ ನೋಡಿ ಸ್ವಾಮಿ, ಕ್ರಶ್ ಬಾಯ್. ನನ್ನ ಮಗನೇ, ಚಿಕ್ಕ ಮಕ್ಳು ಕಕ್ಕ ತಿನ್ಕೊಂಡು ಓಡಾಡೋ ಬೀದಿನ ಇದ್ದಂಗಿದೀಯಾ ನೀನು, ಕ್ರಶ್ ಬಾಯ. ಸ್ವಲ್ಪ ಜನಕ್ಕೆ ನನ್ ಫೇಸು ನನ್ ಟ್ಯಾಟು ಏನು ಇಷ್ಟ ಆಗಲ್ಲ. ಇದಿಷ್ಟ ಆಗತ್ತಾ ನೋಡಿ. ಇಂಗ್ಲಿಷ್ ಅಲ್ಲಿ ತಿನ್ನೋಕೆ ಈಟಿಂಗ್ ಅಂತಾರೆ, ಕೂರೋಕೆ ಸಿಟ್ಟಿಂಗ್ ಅಂತಾರೆ, ಮಲಗೋಕೆ ಲೈಯಿಂಗ್ ಅಂತಾರೆ, ಓಡೋಕೆ ರನ್ನಿಂಗ್ ಅಂತಾರೆ. ಇಂತ ಸೆಡೆ ಸಿಂಗ್ರಿಗಳನ್ನ ನಮ್ ಕಡೆ ಸಂಗಬುಲ್ಲ ಅಂತಾರೆ. ಸ್ನೇಹಿತರೆ, ಟ್ರೋಲರ್ಸ್ ರೋಸ್ಟರ್ಸ್ ನ ಕೆಣಕಿದ್ರೆ ಫೇಮಸ್ ಆಗ್ತೀವಿ ಅಂತ ಅನ್ಬಿಟ್ಟು ಗಲಿಗಳಲ್ಲಿ ಇಂತ ಬುಲ್ಲಿ ಟುಲ್ಲಿ ಲುಲ್ಲಿಗಳು ಬಾಯಲ್ಲಿ ಹೆವಿಯಾಗಿ ಬೇದಿ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟವ್ರೆ. ಇಂಥವ್ರಿಗೆ ನಾವು ಹೆಚ್ಚು ಆದ್ಯತೆ ಕೊಡಲ್ಲ, ಕೊಟ್ಟು ಇವ್ರನ್ನ ಕರ್ಕೊಂಡೋಗಿ ಅಟ್ಟಕ್ಕೂ ಕೂರ್ಸಲ್ಲ. ಆದ್ರೆ ಏನ್ ಮಾಡೋದು, ರೋಸ್ಟರ್ಸ್ ಅಂತ ಯಾರಾದ್ರೂ ನಿಗುರ್ಕೊಂಡು ಬಂದ್ರೆ ನೀಟಾಗಿ ನಿಂಬೆಣ್ ಜಜ್ಜೋ ತರ ಜಜ್ಜಿ ಶತಮಾನಗಳೇ ಕಳೆದ್ರು ಇವ್ರ ಸಹವಾಸ ಬೇಡ ಅನ್ನೋಷ್ಟು ಅರ್ದು ಉರ್ದು ಊರ್ ಬಾಗ್ಲು ಮಾಡ್ಬಿಡ್ತೀವಿ ಅಷ್ಟೇ. ಸ್ನೇಹಿತರೆ, ಕಾರ್ನ್ ಇಂಡಸ್ಟ್ರಿಯಲ್ಲಿ ನಮ್ ಜಾನಿ ಅಣ್ಣ ಮಾಡದೇ ಇರೋ ಕೆಲಸ ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ಮಂಜಾ ಆಗ್ತಾ ಇರೋ ವೇಷ ಇಲ್ಲ. ಹೌದು, ನೀವು ಕರೆಕ್ಟ್ ಆಗಿ ಗಮನಿಸೋದೇ ಆದ್ರೆ ಮೊದ್ಲೆಲ್ಲ ಆರ್ಮಿ ತರ ಹೋರಾಡ್ತೀನಿ ಅಂದ, ಕರ್ನಾಟಕ ಆರ್ಮಿ ಸರ್ ನಾನು. ಆಮೇಲೆ ಸಿಎಂ ಆಯ್ತೀನಿ ಅಂದ. ನಾನು ಡೈರೆಕ್ಟ್ ಆಗಿ ಹೋಗಿ ಗೌರ್ಮೆಂಟ್ ಅವ್ರ ಹತ್ರ ಮಾತಾಡಿ ನಾನು ಸಿಎಂ ಆಗಣ ಅನ್ಕೊಂಡಿದೀನಿ. ಸ್ವಲ್ಪ ದಿನ ಬಿಟ್ಟು ನಮ್ ರಾಜ್ಯದಲ್ಲಿರೋ 31 ಜಿಲ್ಲೆಗಳಿಗೂ ಹೋಗಿ ಸರ್ಕಾರಿ ಶಾಲೆಗಳನ್ನ ಉಳಿಸೋಕೆ ಹೋರಾಟ ಮಾಡ್ತೀನಿ ಅಂದ. ಕರ್ನಾಟಕದಲ್ಲಿರುವ 31 ಜಿಲ್ಲೆ ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಶಾಲೆ ಉಳಿಸಿ ಅಂತ ಈ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಸ್ಯಾನಿಟರಿ ಪ್ಯಾಡ್ ಕೊಡೋದೇನು, ನಾಯಿಗಳಿಗೆ ಊಟ ಹಾಕೋದೇನು, ಬಡವರಿಗೆ ಬಾತ್ ಕೊಡೋದೇನು, ಅನಾಥ ಮಕ್ಕಳಿಗೆ ಪುಸ್ತಕ ಹಂಚೋದೇನು, ಸ್ನೇಕ್ ರೆಸ್ಕ್ಯೂ ಮಾಡೋದೇನು, ಕೊನೆಗೆ ನಾನು ರೈತ ಅಂತ ಅಂದ್ಬಿಟ್ಟು ಹಸಿರು ಸಾಲ ಹಾಕೊಂಡು ಬಿಡದಿ ರೈತರ ಪರವಾಗಿ ಹೋರಾಟನೂ ಮಾಡ್ಬಿಟ್ಟ. ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ರೈತನಿಗೆ ನ್ಯಾಯ ಸಿಗ್ಬೇಕು ಅಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ವಿಡಿಯೋ ಮಾಡ್ತವ್ರೆ. ಪ್ರತಿಯೊಬ್ರು, ನಾನು ಕೂಡ ಬಂದಿದ್ದೀನಿ ರೈತನ ವಿಚಾರದಲ್ಲಿ ಧ್ವನಿ ಎತ್ತಬೇಕು ಅಂತ. ಇವಾಗ ನೋಡಿದ್ರೆ ತಮಿಳ್ನಾಡಿನ ಹೊಸೂರ್ ಹತ್ರ ಇರೋ ಒಂದು ಡ್ಯಾಮ್ ಅಲ್ಲಿ ಬೆಂಗಳೂರಿಂದ ಕೆಮಿಕಲ್ ನೀರು ಮಿಕ್ಸ್ ಆಗಿ ಬರ್ತಿದೆ ಅಂತ ಅರ್ಚ್ಕೋತಾ ಬಿದ್ದವನೆ. ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ನನ್ನ ಪಕ್ಕದ ರಾಜ್ಯ ತಮಿಳ್ನಾಡಿಗೆ ಈ ತರ ಒಂದು ಬೆಂಗಳೂರಿಂದ ಬರ್ತಾ ಇರುವ ಆ ಒಂದು ಗಲೀಜು ನೀರು. ಇವ್ನು ಮಾಡಿರೋ ಇಷ್ಟು ಕೆಲಸನೂ ಒಳ್ಳೆ ಕೆಲ್ಸಗಳೇ, ಇದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಈ ನನ್ನ ಮಗ ಮಾಡಿರೋ ಇಷ್ಟು ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡೇ ಇಲ್ಲ. ಸರ್ಕಾರಿ ಶಾಲೆಗಳನ್ನ ಉಳಿಸೋಕೆ 31 ಜಿಲ್ಲೆಗೆ ಹೋಯ್ತೀನಿ ಅಂದ. ಈಗಾಗಲೇ ಕರ್ನಾಟಕದಲ್ಲಿರುವ 31 ಜಿಲ್ಲೆ ಸರ್ಕಾರಿ ಶಾಲೆ ಉಳಿಸಿ ಅಂತ ನನ್ನ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. 31 ಇರ್ಲಿ, 3 ಜಿಲ್ಲೆಗೂ ಹೋಗ್ಲಿಲ್ಲ. ಬೋಕಿ ನನ್ ಮಗನ್ ತಗೊಂಬಂದು 500 ಹೆಣ್ಮಕ್ಳಿಗೆ ಸ್ಯಾನಿಟರಿ ಪ್ಯಾಡ್ ಕೊಡೋಣ ಅನ್ಕೊಂಡಿದೀನಿ ಅಂತ ಕಣ್ಣೀರ್ ಹಾಕ್ತಾ. ನಾನು ಹೇಳ್ದಂಗೆ ನನ್ನ ಅಕ್ಕ ತಂಗಿಯರಿಗೆ ಸ್ಯಾನಿಟರಿ ಪ್ಯಾಡ್ಸ್ ನಾನು ಕೊಡಕ್ ಶುರು ಮಾಡಿದ್ದೀನಿ. ಅವ್ನ್ ಮಾಡಿರೋ ವಿಡಿಯೋದಲ್ಲಿ 500 ಅಲ್ಲ 50 ಇರ್ಲಿಲ್ಲ, 2 ವಿಡಿಯೋ ಮಾಡ್ದ ಸುಮ್ನಾದ. ಬುದ್ಧಿನೇ ಅಷ್ಟು. ಇಂದು ಅಣ್ಣ ತಮ್ಮಂದಿರ ಹತ್ರ ಕೇಳ್ಕೊಂತೀನಿ, ಗೋಮಾತೆನ ರಾಷ್ಟ್ರ ಗೋಮಾತೆ ಮಾಡೋವರೆಗೂ ಹೋರಾಡೋಣ ಅಂತ ಹೇಳಿ ಒಂದ್ ವಿಡಿಯೋ ಮಾಡ್ದ. ಅದಾದ್ಮೇಲೆ ಅದ್ರ ಬಗ್ಗೆ ಸದ್ದೇ ಇಲ್ಲ. ಮಕ್ಕಕ್ಕೆ ಹಿಂಗೆ ಕಾಲಕ್ಕೆ ತಕ್ಕಂತೆ ಸಮಾಜ ಸೇವೆ ಮಾಡ್ತೀನಿ, ಜನರಿಗೆ ಒಳ್ಳೇದ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ತೋರಿಸ್ಕೊಳ್ಳೋದು, ಜನರಿಂದ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಗಿಮಿಕು, ಲೈಕ್ಸು, ವ್ಯೂಸು, ಫಾಲೋವರ್ಸ್ ಮಾಡ್ಕೊಳ್ಳೋ ಟೆಕ್ನಿಕು ಅಷ್ಟೇ. ಅದೇಂಗ್ ಸರ್ ಅಷ್ಟು ಕರೆಕ್ಟ್ ಆಗಿ ಹೇಳ್ತೀರಾ ನೀವು? ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯ್ತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ